ಸಿಡ್ನಿ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಅಂತ ಹೇಳಿದ್ನಲ್ಲ, ಇಲ್ಲಿ ಎಷ್ಟೊಂದು ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಐತೆ, ಟ್ರೈನು, ಟ್ರಾಮು ಎಲ್ಲ. ಮೆಜೆಸ್ಟಿಕ್ ಅಂತ ಏರಿಯಾಗೆ ಹೋಗ್ತೀವಿ ನಾವೀಗ ಬಸ್ಸಲ್ಲಿ. ನೋಡೋಣ ಬಸ್ ಸರ್ವಿಸ್ ಹೆಂಗಿರುತ್ತೆ ಸಿಡ್ನಿಯಲ್ಲಿ ಅಂತ. ಯೂಶ್ವಲಿ ಲೋಕಲ್ಸ್ ಅವರೆಲ್ಲ ಸಿಡ್ನಿ ಸಖತ್ತಾಗಿರೋ ಗುರು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಂತಾರೆ, ನಮಗೆ ಗೊತ್ತಾಗುತ್ತೆ ಬನ್ನಿ. ಓಕೆ ನಾವು ಕೈ ಹಾಕ್ಬೇಕು ಇವ್ರಿಗೆ. ಪ್ಲೀಸ್ ಸಿಗ್ನಲ್ ಡ್ರೈವರ್ ಅಂತ ಕೈ ಇತ್ತು ಗುದ್ಬಿಟ್ಟರು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ಇದು ಇಲ್ಲಿನ ವ್ಯವಸ್ಥೆ. ಆಮೇಲೆ ಎಷ್ಟು ಕ್ಲೀನಾಗಿದೆ ಅಲ್ವಾ ಶಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ. ಮಾಲೀಕರು ಇದೆ ಚಿನ್ನು. ಸ್ಟಾಪ್ ಹೊಡಿಬೇಕು. ಸ್ಟಾಪಿಂಗ್ ಅಂತ ಬರ್ತಾ ಇದೆ ನೋಡಿ, ಬಸ್ ಸ್ಟಾಪಿಂಗು. ನೆಕ್ಸ್ಟ್ ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ಸ್ಟಾಪ್ ಹೊಡಿಲ್ಲ ಅಂದರೆ ನಿಲ್ಲಿಸಲ್ಲ, ಅವ್ರ ಕಡೆಗೆ ಹೋಗ್ತಾ ಇರ್ತಾರೆ. ನಾವು ಎಷ್ಟೊಂದು ದೇಶದಲ್ಲಿ ಬಸ್ಸಲ್ಲಿ ತಿರುಗಾಡಿದ್ದೀವಿ, ಆದರೆ ಯೂಶ್ವಲಿ ಬಸ್ಗಳು ಒಂದು ಸ್ವಲ್ಪ ಗಲೀಜಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಆಮೇಲೆ ಮೇಂಟೈನ್ ಮಾಡಿರಲ್ಲ. ಆದರೆ ಸಿಡ್ನಿಲಿ ಒಂದು ಸ್ವಲ್ಪ ನನ್ನ ಪ್ರಕಾರ ಚೆನ್ನಾಗಿದೆ, ಬಸ್ಗಳು ಆಗಲಿ ಟ್ರೈನ್ಗಳಾಗಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಇನ್ನೊಂದೇನು ಗೊತ್ತಾ, ಆಸ್ಟ್ರೇಲಿಯಾ ತುಂಬ ದೊಡ್ಡದು. ಕೆಲವೊಂದು ಸಿಟಿಗಳಲ್ಲಿ ಮಾತ್ರ, ಈಗ ಮೆಲ್ಬರ್ನು ಸಿಡ್ನಿಯಲ್ಲಿ ಮಾತ್ರ. ಇಲ್ಲಿ ನೋಡೋ ವ್ಯೂ. ನಾವು ಬರೀ ಬಸ್ಸಲ್ಲಿ ಟ್ರೈನಲ್ಲಿ ತಿರುಗಾಡಿದ್ರೆ ಈ ಥರ ವ್ಯೂ ಸಿಕ್ಬಿಡುತ್ತೆ ಅಷ್ಟೇ ಚೆನ್ನಾಗಿ. ಇದು ಡಾರ್ಲಿಂಗ್ ಹಾರ್ಬರ್. ಏನು ಓಡಾಡ್ತಾವ್ರೆ ಜನಗಳು ಅಂದರೆ ಕಮ್ಮಿ ಓಡಾಡ್ತಾ ಇಲ್ಲ. ಇದೇ ಸ್ಟಾಪ್ ಅಷ್ಟೇ. ಬಂದ್ವಲ್ಲ ಮಾಡ್ದ ಟ್ಯಾಪ್ ಮಾಡಿದರೆ ದುಡ್ಡು ಓಡ್ತಾನೆ ಇರುತ್ತೆ ಹಂಗೆ ಅಲ್ವಾ. ಅದು ಕ್ರೆಡಿಟ್ ಕಾರ್ಡ್ ಬೇರೆ ಗೊತ್ತೇ ಆಗಲ್ಲ. ಇವಾಗ ಬಸ್ಸಲ್ಲಿ ಬಂದ್ವಾ, ಇವಾಗ ಟ್ರಾಮಲ್ಲಿ ಹೋಗೋಣ. ಟ್ರಾಮಲ್ಲಿ ಹೆಂಗಿರುತ್ತೆ ನೋಡೋಣ, ಅಂದರೆ ಟ್ರೈನಲ್ಲಿ ಎಲ್ಲ ಸರ್. ಟ್ರೈನ್ ಸ್ಟಾಪು ಪ್ಲಾಟ್ಫಾರ್ಮ್ 6 ಹಂಗೋಗ್ಬೇಕು. ಇಂಥ ಅದ್ಭುತ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೂ ಮುಂಚೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಸೆಪ್ಟೆಂಬರ್ 11ನೇ ತಾರೀಕು ಕೀನ್ಯಾ ಮಸಾಯಿ ಮಾರ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಫ್ಲೈಟ್ಸ್ ಎಷ್ಟಾಗುತ್ತೆ, ವೀಸಾ ಎಷ್ಟಾಗುತ್ತೆ, ಐಟನರಿ ಎಷ್ಟಾಗುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಹೋಗಿ ಈ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಕ್ರಾಸ್ 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 ಅಶಾ. ಇಲ್ಲಿಂದ ಹಂಗೆ ಟ್ರೈನ್ ಸ್ಟೇಷನ್ಗೆ ಹೋಗಬೇಕು. ಟಿ ಅಂತ ಬರ್ದಿದ್ದಾರೆ ನೋಡಿ, ಟಿ ಅಂತ ಬರ್ದಿದ್ದಾರೆ ಟ್ರೈನ್ ಸ್ಟೇಷನು. ಟೌನ್ ಹಾಲ್ ಟ್ರೈನ್ ಸ್ಟೇಷನ್ ಕೆಳಗಡೆ ಹೋಗ್ಬೇಕು ಹಂಗೆ. ಯಾವ ಪ್ಲ್ಯಾಟ್ಫಾರ್ಮ್ ಚಿನ್ನು? 6. ಪ್ಲ್ಯಾಟ್ಫಾರ್ಮ್ 6. ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಈ ಕಡೆ ಹೋಗಬೇಕು. ಸೂಪರ್ ಮಾರ್ಕೆಟು, ಮೆಟ್ರೋ ಸ್ಟೇಷನಲ್ಲಿ ಏನೇನೋ ಇದೆ ಆಶಾ, ನಾನೇನು ಇರಲ್ಲ ಅಂದ್ಕೊಂಡಿದ್ದೆ. ಕ್ರೆಡಿಟ್ ಕಾರ್ಡ್ ಉಜ್ತಾ ಇದ್ದೀವಿ, ಎಷ್ಟು ಕಟ್ಟಾಗುತ್ತೋ ಏನೋ ಒಂದು ಗೊತ್ತಿಲ್ಲ ನಮಗೆ. ಈಸಿ ಅಂದ್ಕೊಂಡು ಎಲ್ಲ ಕಡೆ ಕ್ರೆಡಿಟ್ ಕಾರ್ಡ್ ಈಗ ಅನ್ನೋದು ಹೋಗೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ಕೊಂಡು. ಬಟ್ ಏನೇ ಆದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದು ಸ್ವಲ್ಪ ಕಮ್ಮಿನೇ. ಕಾರ್ ಲೆಕ್ಕ ಹಾಕ್ಕೊಳ್ಳಿ, $20 1 ಅವರ್ಗೆ ಅಂದರೆ $1,000. ನಾವು ಒಂದು ದಿನ ಪೂರ್ತಿ ಇರ್ತೀವಿ ಗುರು, ಎಷ್ಟು ದುಡ್ಡು ಖರ್ಚಾಗಲ್ಲ. ಇಲ್ಲಿ ಎತ್ಕಡೆ ನಿಂತ್ಕೋಬೇಕು ಆಸ್ಟ್ರೇಲಿಯಾದಲ್ಲಿ. ಈ ಕಡೆ ಎಡಗಡೆ ನಿಂತ್ಕೋಬೇಕು, ನಾವು ಎಡಗಡೆ ನಿಂತ್ಕೋಬೇಕು, ಬಲ್ಕಡೆ ಜಾಗ ಬಿಡಬೇಕು. ಯಾಕಂದರೆ ನಾವು ಕಾರ್ ಓಡಿಸೋದು ಈ ಕಡೆ ಅಲ್ವಾ. ಆ್ಯಕ್ಚುಲಿ ನಮ್ಮ ಇಂಡಿಯಾಲೂ ಎಲ್ಲ ಕಡೆ ಈ ರೂಲ್ಸ್ ಇದೆ, ಆದರೆ ಯಾರೂ ಪಾಲಿಸಲ್ಲ ಅಂತಿಲ್ಲ, ಗೊತ್ತಿಲ್ಲ ಅಷ್ಟೇ. ಇದನ್ನು ಎಜುಕೇಟ್ ಮಾಡಬೇಕು. ಒಂದು 4-5 ಜನ ಪಾಲಿಸಿದ್ರೆ ಎಲ್ಲರೂ ನೋಡ್ಕೊಂಡು ಪಾಲಿಸ್ತಾರೆ. ಇಲ್ಲೂ ಅಷ್ಟೇ, ಬಸ್ಸಲ್ಲಿ ಕ್ಯೂ ನಿಂತ್ಕೊಂಡ್ರು, ನಮಗೂ ಗೊತ್ತಿರಲಿಲ್ಲ. ಯಾರೋ ಒಂದು 2-3 ಜನ ನಿಂತ್ಕೊಂಡಿದ್ರು, ಅವ್ರು ನೋಡ್ಕೊಂಡು ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಏನಾ ಟ್ರೈನ್ ಸ್ಟೇಷನಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ತೋರಿಸ್ತೀನಿ ನೋಡಿ. ಅಕಸ್ಮಾತ್ ಇವಾಗ ಕಣ್ಣು ಕಾಣಿಸಲ್ಲ ಇಲ್ಲ ಕಿವಿ ಕೇಳಿಸಲ್ವಲ್ಲ ಅಂಥವ್ರಿಗೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ ಇಲ್ಲ ಟ್ರೈನ್ ಯಾವಾಗ ಬರುತ್ತೆ ಆ ಥರ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಲ್ಲಿದೆ ನೋಡಿ. ಅವ್ರು ಅಕ್ಷರದಲ್ಲಿ ಬರ್ದಿದ್ದಾರೆ ಇದನ್ನು, ಅದು ಮುಟ್ಟಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿದ್ದೀವಿ ನಾವು, ಯಾವ ಪ್ಲ್ಯಾಟ್ಫಾರ್ಮ್ ನಂಬರು ಅಂತ. ಸೊ ಒಂಥರ ಒಳ್ಳೆ ಕಾನ್ಸೆಪ್ಟ್ ಗುರು ಇದು. ಆ್ಯಕ್ಚುಲಿ ನಮ್ಮಲ್ಲೂ ಹಿಂಗೆ ಮಾಡಬೇಕು. ಹಾಂ ಎಲ್ಲ ಕಡೆ ನಮ್ಮಲ್ಲೂ ಇದೆ ಅನ್ಸುತ್ತೆ. ಓಕೆ, ಎಷ್ಟೊತ್ತು ಇನ್ನೂ ಟ್ರೈನು? ಇನ್ನು 3 ನಿಮಿಷದಲ್ಲಿ ಬರುತ್ತಂತೆ ಟ್ರೈನು. ಮೆಟ್ರೋ ಸ್ಟೇಷನಲ್ಲಿ ಕಾಯ್ತಾ ಇದ್ದೀವಿ. ಟ್ರೈನ್ ಸ್ಟೇಷನ್, ಟ್ರಾಮ್ ಸ್ಟೇಷನ್, ಟ್ರೈನು ಏನೂ ಗೊತ್ತಾಗಲ್ಲ, ಇದೆಲ್ಲ ಕನ್ಫ್ಯೂಷನ್ನು. ಮೆಟ್ರೋ ಅಂತಾರ, ಟ್ರೈನ್ ಅಂತಾರ, ಎಸ್ಬೋನು ಯೂಬೋನು ಏನೂ ಗೊತ್ತೇ ಆಗಲ್ಲ ಇಲ್ಲಿ ಏನಂತಾರೆ ಅಂತ. ಮಾತ್ರ ಇದು ಒಂದು ಟ್ರೈನ್ ಹತ್ಕೊಂಡ್ಬಂದ್ವಿ. ಇವಾಗ ಮೇನ್ ಸ್ಟೇಷನಿಂದ ಇನ್ನೊಂದು ಟ್ರೈನ್ ಹತ್ಕೊಂಡು ಬೇರೆ ಕಡೆ ಹೋಗಬೇಕು. ಖಾಲಿ ಇರುತ್ತೆ ಗುರು ಟ್ರೈನು, ಯಾವ ಟೈಮಲ್ಲಿ ಹೋದ್ರು. ನೋಡಿ ಎಷ್ಟು ಖಾಲಿ ಇದೆ ಸೀಟ್ಗಳೆಲ್ಲ. ಎರಡೇ ಸ್ಟಾಪಾ? ಅರೆ ಇಲ್ಲೇ ಕುತ್ಕೊಳ್ಳೋಣ ಬನ್ನಿ. ಕ್ಲೀನಾಗಿದೆ ಅಲ್ವಾ ಅಷ್ಟೇ ಟ್ರೈನ್ಗಳು, ತುಂಬ ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್ ಇದೆ ಅಲ್ವಾ. ಮೂವ್ ಆಗುತ್ತೆ, 2 ದಿನ ಬಿಡ್ತಾರೆ ಸ್ಟಾಪು ಸಿಡ್ನಿ ನೋಡಕ್ಕೆ. ಮೇನ್ ಟೂರಿಸ್ಟ್ ಸ್ಪಾಟ್ ಇದು. ಕ್ರೂಸ್ ಶಿಪ್ ಇಲ್ಲಿಂದ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ.
ಹಿಂಗೆ ಬಂದ್ವಾ, ಇದು ರೈಟ್ ಸೈಡ್ ಸಿಡ್ನಿ ಒಪೆರಾ ಹೌಸು, ಈ ಸೈಡು ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗು, ಈ ಕಡೆ ಕ್ರೂಸ್ ಶಿಪ್ಪು. ಫೆರಿಗೆ ಹೋಗೋಣ ಆಶಾ ಇವಾಗ, ಫೆರಿ ರೈಡ್. ಪಬ್ಲಿಕ್ ಫೆರಿ. ಅದಕ್ಕೂ ಮುಂಚೆ ಸ್ಕ್ಯಾನ್ ಮಾಡೋಣಪ್ಪ. ಸಿಂಪಲ್ ಕಾನ್ಸೆಪ್ಟ್, ಸ್ಕ್ಯಾನ್ ಮಾಡಿ ನಡೀರಿ. ಪಬ್ಲಿಕ್ ಫೆರಿ ಎಕಡೆ ಇಲ್ಲೇನು ಕಾಫಿ ಸಿಗಲ್ವ ಆಶಾ? ಎಲ್ಲೂ ಬರೀ ಚಿಕನ್ ಎಲ್ಲ ಕಡೆ. ಆಸ್ಟ್ರೇಲಿಯಾ ಸಕ್ಕತ್ತಾಗಿ ಚಿಕನ್ ತಿಂತಾರೆ, ಎಲ್ಲರೂ ಓಡ್ತಾರೆ. ನಾವು ಎಲ್ಲೆಲ್ಲೋ ಹೋಗಿದ್ದೀವಿ, ಆದರೆ ಪಬ್ಲಿಕ್ ಫೆರಿಯಲ್ಲಿ ಹೋಗೋಣ. ಪಬ್ಲಿಕ್ ಫೆರಿ ಹೆಂಗಿರುತ್ತೆ ನೋಡೋಣ. ಈ ಸೈಡ್ ಎಂಟ್ರಿ. ಯಾವುದು? ಓ, ಅಲ್ಲಿಂದ ಬರಬೇಕಾ? ಗೊತ್ತಿಲ್ವಲ್ಲ. ದೂರದ ತಿರ್ಗಾಡ್ಕೊಂಬರ್ಬೇಕಾ ಆಶಾ? ಓಡ್ತೀನಾ? ಇನ್ನು 2 ನಿಮಿಷ ಇದೆ. ಹೌದಾ? ಹಾಂ. ಓ, ಕ್ಲೋಸ್ ಮಾಡ್ಬಿಟ್ರೆ ಅನ್ಸುತ್ತೆ ಆಶಾ. ನೋ ಮ್ಯಾನ್ಲಿ. ಓ, ನೆಕ್ಸ್ಟ್ ಯಾವಾಗಿದ್ದೀರದು? ನೋಡ್ಬೇಕು ಇವಾಗ. ಛೇ, ದೊಡ್ಡ ಫೆರಿ. ಓ, ನೆಕ್ಸ್ಟ್ 25 ನಿಮಿಷ ಆಶಾ. ಇನ್ನು 25 ನಿಮಿಷ ಬಿಟ್ಟರೆ ಇನ್ನೊಂದು ಫೆರಿ ಸಿಗುತ್ತೆ. ಬರೋಣ ಬಾ. 25 ನಿಮಿಷ ಬಿಟ್ಕೊಂಬರೋಣ. ಇನ್ನು 2 ನಿಮಿಷದಲ್ಲಿ ಒಂದು ದೊಡ್ಡ ಪಬ್ಲಿಕ್ ಫೆರಿ ಹೋಗ್ಬಿಡ್ತು. ಯಾಕಂದರೆ ಆ ಪಬ್ಲಿಕ್ ಫೆರಿಲಿ ಹೋದರೆ ನಾರ್ಮಲ್ ನೀವು ಟೂರಿಸ್ಟ್ ಡೆಸ್ಟಿನೇಷನಲ್ಲಿ ಅಂದರೆ ದುಡ್ಡು ಕೊಟ್ಟು ಹೋಗ್ತೀರಿ ಗೊತ್ತಾ, $100-150 ಅದೇ ಥರ ಇಲ್ಲಿ ಕಮ್ಮಿ ಡಾಲರ್ಗೆ ಹೋಗ್ಬೋದು, $10-15 ಹೋಗ್ಬಿಡ್ಬೋದು. ಅದಕ್ಕೆ ಎಲ್ಲರೂ ಈ ಥರ ಪಬ್ಲಿಕ್ ಫೆರಿಗೆ ಬರ್ತಾರೆ. ನೆಕ್ಸ್ಟ್ ಇರೋದು 25 ನಿಮಿಷದಲ್ಲಿ. 25 ನಿಮಿಷ ಬಿಟ್ಕೊಂಬರೋಣ ಆಶಾ. ಎಲ್ಲರೂ ಹೋಗಿ ನಿಂತ್ಕೋತಾ ಇದ್ದಾರೆ ನೋಡು, ಆಲ್ರೆಡಿ ಕ್ಯೂ ಅಲ್ಲಿ. ನಿಂತ್ಕೊಳ್ಳಿ ಬಾ. ಸಿಡ್ನಿಯಲ್ಲಿ ಈ ಥರ ಪರ್ಫಾರ್ಮೆನ್ಸಸ್ ತುಂಬ ನಡೀತಾ ಇರುತ್ತೆ ಗುರು. ಎಷ್ಟೊಂದು ಕಡೆ ನೋಡಿದ್ದೀವಿ ನಾವು. ಪಾಪ ಆಂಟಿ ಫಸ್ಟೇ ದುಡ್ಡು ಕೊಡಕ್ಕೆ ಹೋಗ್ಬಿಟ್ರು. ಅವ್ರು ದುಡ್ಡು ಕೊಡಕ್ಕೆ ಕೇಳಿದ್ರು. ನಮ್ಮ ದೇಶ ತುಂಬ ವಿಶಾಲ ಹೃದಯದವರು ಒಬ್ಬರು. ಹೆಂಗೆ ಕೊಡಕ್ಕೆ ಹೋದ್ರು ನೋಡಿ ನಮ್ಮ ಆಂಟಿ ದುಡ್ಡು. ಕತ್ತಿದ್ರು, ಶಾರ್ಪ್ ಕತ್ತಿದ್ರು. ಕ್ಯಾಚ್ ಮಾಡಿಕೊಂಡು ನೈಟ್ ಆಟಾಡ್ಕೊಂಡು ಸೈಕಲ್ ಮೇಲೆ. ಸಿಡ್ನಿಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇವನ್ ಈ ಫೆರಿ ಇದೆಯಲ್ಲ, ಇದು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ ಅಲ್ಲಿ ನಾವು ಹೋಗ್ಬೋದು. ಇಲ್ಲಿಂದ ನಾವೀಗ ಮ್ಯಾನ್ಲಿ ಬೀಚ್ ಅಂತ ಹೋಗ್ತಾ ಇದೀವಿ. ಎಷ್ಟು ನಿಮಿಷ ಜರ್ನಿ ಗೊತ್ತಿಲ್ಲ, ಜಸ್ಟ್ ಓಡ್ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ ಅಲ್ಲಿ ತಗೊಂಡು ಹೋಗ್ತಾ ಇದೀವಿ. ಇವಾಗ ಬಿಟ್ಟ ತಕ್ಷಣ ಜನರೆಲ್ಲ ನುಗ್ತಾವ್ರೆ, ಮುಂದ್ಗಡೆ ಹೋಗಿ ನಿಂತ್ಕೊಂಡ್ಬಿಡಕ್ಕೆ. ಎಲ್ಲ ಕಡೆ ಓಪನ್ ಆಗಿದೆ ನೋಡ್ಬೋದು, ಎಲ್ಲ ಕಡೆ. ಫ್ರಂಟು ಎಲ್ಲ ಕಡೆ ಕೂತ್ಕೊಳ್ಳೋಕ್ಕೂ ಜಾಗ ಇದೆ, ಆದರೆ ಎಲ್ಲರೂ ಮುಂದೆ ನಿಂತ್ಕೊಳ್ಳೋಕೆ ಹೋಗ್ತಾವ್ರೆ, ಯಾರು ಕೂತ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಇದು ಬ್ಯಾಕಾ ಫ್ರಂಟಾ ಒಂದು ಗೊತ್ತಾಯ್ತಲ್ವ ನನಗೆ, ಬ್ಯಾಕ್ ಯಾವುದು ಫ್ರಂಟ್ ಯಾವುದು ಅಂತ. ಹೊರಟ್ಬಿಟ್ರು ಆಶಾ. ಆಶಾ ನನಗೆ ಹಿಂದಕ್ಕೆ ಕರ್ಕೊಂಡ್ಬಂದು ನಿಲ್ಸಿದ್ಲು. ಆದರೆ ಇಲ್ಲಿಂದ ಸಿಟಿ ವ್ಯೂ ಕಾಣಿಸುತ್ತೆ ಆಶಾ. ಹೋಗೋದು ಹಿಂಗೆ. ಹಾಂ, ಅದೆಲ್ಲ ಚಿಕ್ಕ ಬೋಟ್ ಆಶಾ. ಇದು ನಾವು ಹೋಗ್ತಾರ ದೊಡ್ಡದು. ಜಾಸ್ತಿ ಜನ ಹೋಗ್ತಾರೆ ಕೇಳ ಇದಕ್ಕೆ. ಇಲ್ಲ ಕೇಳ, ಎಲ್ಲ ಸೇಮ್ ಇದೆ. ಇಲ್ಲ ಆಶಾ, ಚಿಕ್ಕದಿದೆ. ಸೇಮ್ ಸೈಜ್. ಹೌದಾ? ಇದು ತುಂಬಾ ದೂರ ಹೋಗುತ್ತೆ ಈ ಫೇರಿ. ಓಪನ್ ಆಯ್ತು. ಇದಕ್ಕೆ ಓಪನ್ ಆಯ್ತು. ಹೌದಾ? ಇದಾ ಫ್ರಂಟು? ಓ, ಕಿಲಾಡಿ ಆಶಾ ನೀನು. ಎಲ್ಲರೂ ಮುಂದೆ ಅದು ಅಂದ್ಬಿಟ್ಟು ಹಂಗೋಡೋಗ್ಬಿಟ್ರು. ಅದೆಲ್ಲ ಮುಂದೆ. ಇವಾಗ ಇದು ಯೂಟರ್ನ್ ನೋಡಿತಾ ಐತೆ, ಯೂಟರ್ನ್ ನೋಡ್ಕೊಂಡು ಹೋಗುತ್ತೆ. ಇದು ಮುಂದೆ ಆ್ಯಕ್ಚುಲಿ. ಓ, ಒಪೆರಾ ಹೌಸ್ದು ವ್ಯೂ ಇಂದ ಕಾಣಿಸ್ತಾ ಇದೆ ಆಶಾ. ಸಕ್ಕದಾಗಿದೆ ಮಾತ್ರ ಆ್ಯಕ್ಚುಲಿ ಒಪೆರಾ ಹೌಸ್. ನೋಡ್ತಾ ಇದೀವಲ್ವಾ ಕಿರಣ? ಇಷ್ಟು ಮಾತ್ರ ನೋಡಿದ್ವಿ, ಅರ್ಧ ಮಾತ್ರ ನೋಡಿದ್ವಿ. ಹಿಂದೆ ಹೋಗಕ್ ಬಿಡ್ಲಿಲ್ಲ ನಿನ್ನೆ. ಎಷ್ಟು ರೂಮ್ಸ್ ಇರಬಾರ್ದು. ನೀವೇ ಗೆಸ್ ಮಾಡಿ ಹೇಳಿ ಈ ಕ್ರೂಸ್ ಎಷ್ಟಿರ್ಬೋದು ಅಂತ. ಒಂದು ನನ್ನ ಪ್ರಕಾರ ಏನಿಲ್ಲ ಅಂದರೆ ಒಂದು 500-600 ರೂಮ್ ಮೇಲ್ಗಳವೆ, ಮೇಲಿದೆ. ಅವ್ರಿಗೆ ಒಪೆರಾ ಹೌಸ್ ವ್ಯೂ ಹತ್ರನೇ, ಒಪೆರಾ ಹೌಸ್ ಹತ್ರನೇ ಬಂದು ನಿಲ್ಸೋದು ನೋಡಿ. ಇದೆಲ್ಲ ಒಂದು ಪುಟ್ಟ ಐಲ್ಯಾಂಡ್. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಪುಟ್ಟ ಐಲ್ಯಾಂಡು, ಅಲ್ಲೊಂದು ಪುಟ್ಟ ಐಲ್ಯಾಂಡು, ಪುಟ್ಟ ಐಲ್ಯಾಂಡ್ ಇದೆ. ಓ, ಇದು ಹಾರ್ಬರ್ ಬ್ರಿಡ್ಜು. ಇಷ್ಟು ಕ್ರೂಸೇ ಕವರ್ ಆಗ್ಬಿಟ್ಟೈತೆ ಹಾರ್ಬರ್ ಬ್ರಿಡ್ಜ್ಗೆ. ಹಾಂ, ಬ್ಯಾಕ್ ಸೈಡ್ ಆಫ್ ದ ಒಪೆರಾ ಹೌಸ್ ಇದು. ಇದು ಸಕ್ಕದಾಗಿದೆ ಬಿಡು, ಸೀ ಫೇಸಿಂಗು. ಬಂದ್ವಿ ಅನಿಸುತ್ತೆ ಮೇನ್ಲಿ ಬೀಚ್ ಏರಿಯಾಗೆ. ಏನು ಸಕ್ಕದಾಗಿದೆ ನೋಡಿ. ಸಿಟಿಯಿಂದ ಎಷ್ಟು ದೂರದಲ್ಲಿ ಮಾಡ್ಕೊಂಡವ್ರೆ ಬೀಚ್ ಏರಿಯಾ. ಮೇನ್ ಬೀಚ್ ಏರಿಯಾನ ಇದು. ಇಷ್ಟೇ ಕಣ ಬೀಚು. ಇವಾಗ ಸಿಗದೆ ಪಾಪ ಇಷ್ಟು ಜಾಗ. ಆ ಕಡೆ ಒಂದು ಸ್ವಲ್ಪ ಇದೆ, ಈ ಕಡೆ ಒಂದು ಸ್ವಲ್ಪ ಇದೆ ಅಷ್ಟೇ. ಆಸ್ಟ್ರೇಲಿಯಾ ಫುಲ್ ಐಲ್ಯಾಂಡ್ ಆದ್ರೂ ಕೂಡ ಫುಲ್ ಕ್ಲಿಫ್ಸ್ ಜಾಸ್ತಿ ಇವ್ರಿಗೆ. ಅಲೆಗಳು ಇಲ್ಲ, ಕಾಮ್ ಆಗಿದೆ. ಅಲ್ಲೆಲ್ಲ ಬ್ಲಾಕ್ ಮಾಡಿರ್ತಾರೆ ಅನ್ಸುತ್ತೆ. ಓಕೆ ಸಿಟಿಗೆ ಹೊಡಿಬಾರ್ದಲ್ಲ ಅಲ್ಲೇ ಸುನಾಮಿ ಗಿನಾಮಿ ಆಗ್ಬಿಟ್ರೆ ಅಂತ. ಇಲ್ಲೇ ಹೋಟೆಲ್ ವ್ಯೂ. ಓಹೋ, ಹೋಟೆಲ್ ನೋಡಿ ಅಲ್ಲಿ ವ್ಯೂ. ಇಲ್ಲಿ ಕಡೆ ಏನು ಹೋಟೆಲ್ ನೋಡ್ತೀರಾ, ಹಂಗೆ ಅಲ್ಲಿ ನೋಡಿ ಚಿನ್ನು ಹೋಟೆಲ್ಸು, ಎರ್ಬಿಎನ್ಬಿ ಹೋಟೆಲು
ಸೂಪರ್ ಲಕ್ಸುರಿ ಮಾತ್ರ ಅದಂತೂ. ಹೇಳ್ದಂಗೆ ಇಲ್ಲಿ ಏನೂ ಇಲ್ಲ, ಬಂದ್ಬಿಟ್ಟು ಒಂದಿನ ಫುಲ್ ಬೀಚಲ್ಲಿ ಬಿದ್ದುಬಿಟ್ಟು ಕಾಫಿ ಕುಡ್ಕೊಂಡು ಬಿಯರ್ ಕುಡ್ಕೊಂಡು ಹೋಗೋದು. ಬಂದಿರಕ್ಕಾದ್ರೆ ಕಾಫಿ ಕುಡ್ಕೊಂಡು ಹೋಗೋಣ. ಎಸ್, ಕಾಫಿ ಕುಡಿದ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಆಸ್ಟ್ರೇಲಿಯಾ ಕಂಟ್ರಿಯನ್ನು ಈ ಇಂಗ್ಲೀಷ್ನವ್ರು ಅವರಲ್ಲ, UK ಅವ್ರು ಬಂದ್ಬಿಟ್ಟು ಆಳ್ಬಿಟ್ಟು ಎಲ್ಲ ಇಂಗ್ಲೀಷ್ ಮಯ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಒಂದು 500 ಮೀಟ್ರ್ ಒಂದು 10 ನಿಮಿಷ ನಡ್ಕೊಂಡು ಹೋದರೆ ದ ಓಲ್ಡ್ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀವಿ. ಓಲ್ಡ್ ಆಸ್ಟ್ರೇಲಿಯಾ ಅಂದರೆ ಏನು? ಹಳೇ ಕಾಲದಲ್ಲಿ ಆಸ್ಟ್ರೇಲಿಯಾ ಇಂಗ್ಲೀಷವ್ರು ಬರೋಕ್ಕೂ ಮುಂಚೆ ಇಂಡಿಜಿನಿಯಸ್ ಪೀಪಲ್ ಎಲ್ಲ ಇದ್ರಲ್ಲ, ಮತ್ತು ಅವ್ರು UK ಅವರು ಎಲ್ಲಿ ಬಂದು ಇಳಿದ್ರು ಗೊತ್ತಾ, ಕಾಲಿಟ್ರು ಗೊತ್ತಾ ಫಸ್ಟ್ ಟೈಮು, ಆ ಥರ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಹಿಸ್ಟ್ರಿ ಇದೆ ಆ ಜಾಗಕ್ಕೆ ಮಾತ್ರ. ಸೀ ಫ್ರಂಟ್ಗೆ ಏನು ಸಖತ್ತಾಗಿ ಬರ್ಸ್ತಾ ಇದೆ ನೋಡಿ. ಅಪೋಸಿಟ್ ನೋಡ್ತಿದ್ರೆ ಸಿಡ್ನಿ ಹೌಸ್ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಒಪೆರಾ ಹೌಸು ಅದಕ್ಕೆ ಆಪೋಸಿಟ್ ಆಗಿ. ಓಲ್ಡ್ ಟೌನ್ ಆಫ್ ಆಸ್ಟ್ರೇಲಿಯಾ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಯಾಕಂದರೆ ಮಾಡ್ರನ್ ಒಂದೇ ತೋರಿಸಿದ್ರೆ ನಡೆಯಲ್ಲ, ಈ ಥರ ಸ್ಕೈ ಸ್ಕ್ರೇಪರ್ಸ್ ಒಂದೇ ತೋರಿಸಿದ್ರೆ ಆಸ್ಟ್ರೇಲಿಯಾ ಅಲ್ಲ. ಸಿಡ್ನಿ ಒಂದು ಹಳೆಯ ನಗರ, ಅದನ್ನು ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಒಂಥರ ವೈಬೇ ಡಿಫ್ರೆಂಟ್ ಆಶಾ. ಕಾಮ್ ಆಗಿದೆ, ಸಟಲ್ ಆಗಿದೆ, ಗಜಿಬಿಜಿ ಇಲ್ಲ, ಆರಾಮಾಗಿದೆ ಇಲ್ಲಂತೂ. ಬಿಲ್ಡಿಂಗ್ಗಳು ನೋಡೋಕಿರೋಣ. ಇವೆಲ್ಲ ಹಳೇ ಕಾಲದ ಬಿಲ್ಡಿಂಗು, ಪೊಲೀಸ್ ಸ್ಟೇಷನ್ ಅಂತ ಇದು. ಆಶಾ, ಒಂದು ಬಿಲ್ಡಿಂಗ್ ಮಧ್ಯೆ ಇನ್ನೊಂದು ಬಿಲ್ಡಿಂಗ್ ಜಾಗನೇ ಇಲ್ಲ, ಅಂಟಿಸ್ಕೊಂಡು ಕಟ್ಟವ್ರೆ. UK ಅವ್ರು ಹಿಂಗೆಲ್ಲ ಕಟ್ಸಿದ್ದು, UK ಅದೇ ಸ್ಟೈಲ್ ಇದು. ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಬನ್ನಿ. ಇನ್ನು ಇಂಗ್ಲಿಷ್, ಸ್ಕಾಟಿಷ್, ಆಸ್ಟ್ರೇಲಿಯನ್ ಚಾರ್ಟರ್ಡ್ ಬ್ಯಾಂಕು. ಸ್ಕಾಟ್ಲೆಂಡು ಇಂಗ್ಲಿಷ್ ಅವ್ರ ಬ್ಯಾಂಕು. ಯಾವಾಗ ಹಾಕಿದ್ದಾರೆ ನೋಡಿ ಇಲ್ಲಿ. ಟು ದ ಸೈಟ್ ಆಫ್ ದ ಫಸ್ಟ್ ಸೆಂಟ್ರಲ್ ಹಾಸ್ಪಿಟಲ್ 1788. ಅಂದರೆ ಯಾವಾಗಿನ ಲೆಕ್ಕ ಇದು? ಅಂದರೆ ಇವ್ರಿಗೆ ಅದು ಹಳೇದೆ, ನಮಗೆ 17th ಸೆಂಚುರಿ. ಹೌದು, ಇವ್ರಿಗೆ ಇದು ತುಂಬ ಹಳೇದೆ ಆ್ಯಕ್ಚುಲಿ. ಉಳಿಸ್ಕೊಂಡವ್ರಲ್ಲ ಗುರು ಇದನ್ನ. ಇವಾಗ ಹಳೆ ಕಾಲದ ಬಿಲ್ಡಿಂಗ್ಗಳನ್ನೆಲ್ಲ ಫುಲ್ ಈ ಥರ ಬೊಟಿಕ್ ಹೌಸಸ್ ಮಾಡ್ಬಿಟ್ಟಿದ್ದಾರೆ. ಇದು ಆಂಟಿಕ್ ಪೀಸಸ್ ಎಲ್ಲ ಮಾರ್ತಾ ಇದಾರೆ ಇಲ್ಲಿ. ಒಳಗಡೆ ಹೋಗ್ತಾರೆ, ಫುಲ್ ಮ್ಯೂಸಿಕ್ ವೈಬ್. ಒಳಗಡೆ ಕೋರ್ಟ್ ಯಾರ್ಡು ಅಂದರೆ ಗಾರ್ಡನ್ ಥರ ಎಲ್ಲ ಇಂಗ್ಲೀಷ್ ಥರನೇ ಸೆಟಪ್ ಮಾಡಿಬಿಟ್ಟವ್ರು ಗುರು, ಆಗಿನ ಕಾಲದ ಥರನೇ. ರೆಸ್ಟೋರೆಂಟ್ ಆಶಾ ಇದು. ಬಿಲ್ಡಿಂಗ್ ನೋಡು ಅಲ್ವಾ, ಹಳೇ ಕಾಲದ್ದು 17ನೇ ಸೆಂಚುರಿ 18ನೇ ಸೆಂಚುರಿ ಇದು. ಇಲ್ಲೂ ನಡ್ಕೊಂಡು ಓಡಾಡ್ಬೋದು. ಅಲ್ಲಿ ಚಿಕ್ಕ ಅಲ್ಲಿ ಸಿಟಿ ಮಧ್ಯೆ ಈ ಥರ ಇದೆ ಅಂತ ಗೊತ್ತೇ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ. ಜಸ್ಟ್ ಒಂದು 10 ಮೀಟರ್ಸ್ ಬಂದ ತಕ್ಷಣ ಈ ಥರ ಇದೆ. ಉಳಿಸ್ಕೊಂಡಿದ್ರಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ. ಆಸ್ಟ್ರೇಲಿಯಾದಲ್ಲಿ ಇದೆಯಾ, UK ಇದೆಯಾ ಕಿರಣ? ಗೊತ್ತಿಲ್ಲಪ್ಪ. ಇವರು ಇಂಗ್ಲೆಂಡ್ ಅವರು ಎಲ್ಲ ಕಡೆ ಬಂದ್ಬಿಟ್ಟು ಧ್ವಂಸ ಮಾಡಿ ಅವ್ರು ಇಂಡಿಜಿನಿಯಸ್ ಟ್ರೈಬ್ಸ್ ಅವ್ರನ್ನೆಲ್ಲ ಹಾಳು ಮಾಡಿ ಅವ್ರನ್ನೆಲ್ಲ ಇಂಗ್ಲೀಷಾಗಿ ಟರ್ನ್ ಮಾಡಿಬಿಟ್ಟು ಆಫ್ರಿಕಾ ಒಂದು ನಿಜಂತ ದರ್ಶನ ಅವ್ರಿಗೆ ಹೆಂಗೆ ಹಾಳು ಮಾಡಿದ್ದಾರೆ ಗೊತ್ತಾ. ಅದೇ ಥರ ಆಸ್ಟ್ರೇಲಿಯಾ ಎಲ್ಲಿರೋದು, ಇಂಗ್ಲೆಂಡ್ ಎಲ್ಲಿರೋದು, ಅವ್ರು ಎಲ್ಲಿಂದ ಬೋಟಲ್ಲಿ ಬಂದ್ಬಿಟ್ಟು ಈ ದೇಶನೂ ಹಾಳು ಮಾಡೋರೆ. ಇವರು ಇಂಡಿಜಿನಿಯಸ್ ಅವರು ಒಂದೊಂದು ಸ್ವಲ್ಪ ಉಳಿಸ್ಕೊಂಡವ್ರೆ ಗುರು. ಆಸ್ಟ್ರೇಲಿಯಾದವರು ಟಿಪಿಕಲ್ ಆಸ್ಟ್ರೇಲಿಯಾದವ್ರು ಹೆಂಗಿದ್ರು ಅಂದರೆ ಹಿಂಗೆ ಟೊಪ್ಪಿ ಹಾಕ್ಕೊಂಡು, ಸಿಗಾರ್ ಸೇದ್ಕೊಂಡು, ಒಂಥರ ದೊಡ್ಡ ದೊಡ್ಡ ಬೂಟ್ಗಳು ಹಾಕ್ಕೊಂಡು ಹಸುಗಳ್ನ ಮತ್ತು ಕುರಿಗಳನ್ನ ಮೇಯಿಸ್ಕೊಂಡಿದ್ದವರು, ಕೌಬಾಯ್ಸ್ ಥರ. ದ ರಾಕ್ಸ್ ಕೆಫೆ. ಈ ರಾಕ್ಸ್ ಕೆಫೆ ಬಂದ್ಬಿಟ್ಟು ದ ಫೇಮಸ್ ಕೆಫೆ. ಎಷ್ಟು 100 ವರ್ಷದ ಕೆಫೆ ಅಂತೆ ಇದು, ಇನ್ನೂ ಇದೆ. ನಾವೇನು ಹೇಳ್ತಾರ ನಿಮಗೆ ತೋರಿಸಿದ್ವಿ ಡೈರೆಕ್ಟಾಗಿ. ಸ್ಕೈ ಸ್ಕೇಪರ್ಸ್ ಇದೆ, ಜಸ್ಟ್ ಒಂದು 10 ಮೀಟರ್ಸಲ್ಲಿ ಹಳೆ ಆಸ್ಟ್ರೇಲಿಯಾ ಇದೆ, ಅಲ್ಲಿ ಹಳೆ ಸಿಡ್ನಿ ಇದೆ. ಇದ್ರ ಏನು ವಿಶೇಷತೆ ಏನು ತಿಂದ್ರೆ ಉಳಿಸ್ಕೊಂಡಿದ್ದಾರೆ ಅಂದರೆ, ಈ ಇಂಗ್ಲೀಷ್ ಅವ್ರು ಬರ್ತಾರಲ್ಲ, ಫಸ್ಟ್ ಫ್ಲೀಟ್ ಅಂದರೆ ಅವ್ರ ಶಿಪ್ಪಿಂದ ಬರೋದು, ಅವ್ರ ಬೋಟಿಂದ ಬಂದು ಇಳಿಯೋದು ಇಲ್ಲೇನೆ. ಸೊ ಇದನ್ನ ಅವ್ರು ಬೇಸಾಗಿ ಮಾಡ್ಕೋತಾರೆ. ಇಲ್ಲಿನ ಜನನ ಆ ಇಂಡಿಜಿಯಸ್ ಕಮ್ಯುನಿಟಿನ ಇಂಗ್ಲೀಷ್ ಅವ್ರ ಥರ ಟರ್ನ್ ಮಾಡ್ಕೊತ ಬರ್ತಾರೆ. ಸೊ ಆಸ್ಟ್ರೇಲಿಯನ್ಸು ಅವ್ರು ಇಷ್ಟೇ ಉಳಿಸ್ಕೊಳಕ್ಕೋಸ್ಕರ ಈ ಜಾಗನ, ಈ ಬಿಲ್ಡಿಂಗ್ಗಳೆಲ್ಲ ಏನು ನೋಡ್ತಾ ಇದ್ರಲ್ಲ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಎಷ್ಟೇ ಸ್ಕೈ ಸ್ಕೇಪರ್ಸ್ ಬರಲಿ, ಎಷ್ಟೇ ಇರಲಿ, ಸಿಡ್ನಿ ಈ ಥರ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಒಂಥರ ಕಾಮ್ನೆಸ್ ಫೀಲ್ ಆಗ್ತಿದ್ಯಪ್ಪ ಇದು ಮಾತ್ರ. ರಿಯಲ್ ಎಸ್ಟೇಟ್ನವರು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಂಡವ್ರಲ್ಲಿ ಕೋಟ್ಯಾಂತರ ರೂಪಾಯಿ. ಅದ್ರ ಕೆಳಗಡೆನೆ ನೋಡಿ ಎಷ್ಟು ಚಿಕ್ಕ ಬಿಲ್ಡಿಂಗು. ಅವ್ರಿಗೇನಾದ್ರೂ ಇದನ್ನು ಕೊಟ್ಟರೆ ತಗೊಳ್ಳಲ್ಲ ಅಂತಾರ, ತಗೊಂಬಿಟ್ಟು ಇಲ್ಲೂ ದೊಡ್ಡ ಸ್ಕೈ ಸ್ಕ್ರೇಪರ್ ಕಟ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವರು. ಆದರೆ ಗೌರ್ಮೆಂಟ್ ಅವರು ಆ ಥರ ಮಾಡ್ದಲೆ ಇನ್ನೂ ಉಳಿಸ್ಕೊಂಡಿದ್ದಾರಲ್ಲ ಈ ಕಮ್ಯುನಿಟಿನ, ಅದಕ್ಕೆ ಇದು ಕೊಡಬೇಕು. ಇದು ಎಂಥ ಏರಿಯಾ ಅಂದರೆ, ನಮ್ಮ ವಿಧಾನಸೌಧ ಇದೆಯಲ್ಲ, ಕಬ್ಬನ್ ಪಾರ್ಕು ವಿಧಾನಸೌಧ, ಆ ಥರ ಏರಿಯಾ ಸಿಡ್ನಿಗಿದು. ಸನ್ಸೆಟ್ ಆಗ್ತಾಯಿದೆ ಸಂಜೆ 7 ಗಂಟೆ. ಒಪೆರಾ ಹೌಸ್ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೇ ಕೂತ್ಕೊಂಡು ಸೆಟ್ಲ್ ಆಗಿಬಿಡ್ತಾರೆ ಆಶಾ ಎಷ್ಟೊಂದು ಜನ ನೋಡ್ಕೊಂಡು. ಇಲ್ಲಿ ಮ್ಯೂಸಿಕ್ ಬರ್ಸ್ತಾ ಇರ್ತಾರೆ, ವೈಬ್ ಕ್ರಿಯೇಟ್ ಮಾಡ್ತಾರೆ ಕಣ ಸ್ಟ್ರೀಟ್ ಪರ್ಫಾರ್ಮರ್ಸು. ಸ್ಟ್ರೀಟ್ ಪರ್ಫಾರ್ಮರ್ಸ್ ಇಂದನೇ ಒಂದು ಪ್ಲೇಸ್ ಬ್ಯೂಟಿಫುಲ್ ಆಗಕ್ಕೆ ಸಾಧ್ಯ. ಅವ್ರು ಬರ್ಸ್ತಾರ ವೈಲಿನ್ಗೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಗೊತ್ತಾ ಅಲ್ವಾ. ಹಂಗೆ ತಿರುಗಿಸಿದ್ರೆ ಹಿಂಗೆ ಒಪೆರಾ ಹೌಸು, ಹಿಂಗೆ ತಿರುಗಿಸಿದ್ರೆ ಹಾರ್ಬರ್ ಬ್ರಿಡ್ಜು, ಹಿಂಗೆ ಜನಗಳೆಲ್ಲ ಓಡಾಡ್ತಾವ್ರೆ. ಸಿಡ್ನಿಯ
ನೈಟ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಸಿಡ್ನಿ ಇಷ್ಟು ವೈಬ್ರೆಂಟ್ ಆಗಿದೆ ಅಂತ ದೇವರೇ ಗೊತ್ತಿರಲಿಲ್ಲ. ಫುಲ್ ಸ್ಕೈ ಸ್ಕೇಪರ್ಸ್ ಆಗಿರ್ಬೋದು, ಶಾಪಿಂಗ್ ಸ್ಟ್ರೀಟ್ ಆಗಿರ್ಬೋದು, ಜನ ಅಂತೂ ಇಂಟರ್ನ್ಯಾಷನಲ್ ಅಪ್ಪ. ಚೈನೀಸ್, ಕೊರಿಯನ್ಸ್, ಏಷ್ಯನ್ಸ್, ಇಂಡಿಯನ್ಸ್ ಎಲ್ಲ ಥರ ಜನನ ನೋಡ್ತಾ ಇದ್ದೀವಿ. ಅಷ್ಟೇ ವೈಬ್ ಆಗಿದೆ. ಬನ್ನಿ ಸಿಡ್ನಿನ ಒಂದು ರೌಂಡ್ ಹೊಡ್ಕೊಂಬೋಣ, ನೈಟ್ ಲೈಫ್ ಹೇಗಿದೆ ನೋಡ್ಕೊಂಬರೋಣ. ನೋಡಾಶ ಇಲ್ಲೂ ಭಿಕ್ಷುಕರೆಲ್ಲ ಇರ್ತಾರೆ ನೋಡಿ, ಹೋಮ್ಲೆಸ್ ಪೀಪಲ್. ಓಹ್ ತುಂಬ ಅಂಡರ್ ಗ್ರೌಂಡ್ ಇದೆ ಗುರು, ಕೆಳಗಡೆ ಕೆಳಗಡೆ ಹೋಗ್ಬೇಕು. ಇದೇ ಟ್ರೈನು, ಇದೇ ಟ್ರೈನಾ? ಪ್ರೋ ಆಗ್ಬಿಟ್ಟಿದ್ದೀವಿ ಸಿಡ್ನಿಲಿ ಇವಾಗ. ಟ್ರಾಮ್ ಕಿರಣ್ ಲೆಫ್ಟ್ ನೋಡಂಗೆ. ಓಹೋ ಏನು ವ್ಯೂ ಆಶಾ. ಈ ಫುಲ್ ಸ್ಟ್ರೀಟ್ ಇದೆಯಲ್ಲ, ಕಾರ್ಗಳು ಬಸ್ಗಳು ಏನೂ ಬರೋಂಗಿಲ್ಲ, ಬರೀ ಟ್ರಾಮಿಗೆ ಬಿಟ್ಬಿಟ್ಟಿದ್ದಾರೆ ಫುಲ್ ಸ್ಟ್ರೀಟು. ಬರೀ ಜನಗಳು ಮಾತ್ರ ನಡೆದಾಡ್ಕೊಂಡು ಓಡಾಡ್ಬೋದು ಆಶಾ. ಫುಲ್ ಫ್ರೀ ಬಿಟ್ಬಿಟ್ಟಿದ್ದಾರೆ. ಕಾರ್ ಇಲ್ಲ ಈ ರೋಡಲ್ಲ. ಕಾರ್ಸ್ ಇಲ್ಲ, ಫ್ರೀ ವಾಕ್ವೇ ಜನಗಳಿಗೆ. ನಾವೀಗೆಲ್ಲ 8 ಅವರ್ ಕೆಲಸ ಮಾಡ್ತಾ ಇದ್ದೀವಲ್ಲ, 8 ಅವರ್ ಕೆಲಸದ ಕಾನ್ಸೆಪ್ಟನ್ನ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ಯಾರು ಹೇಳಿ? ಅದು ಆಸ್ಟ್ರೇಲಿಯಾದವರೇ. ಅದಕ್ಕೆ ಇವರೆಲ್ಲ ಹೆಂಗೆ ಗೊತ್ತಾ, 5 ಗಂಟೆಗೆ ಎಲ್ಲ ಲಾಕು. ಇದಕ್ಕೆ ಹಳೆ ಸ್ಟೈಲಲ್ಲಿದೆ ಈ ಬಿಲ್ಡಿಂಗ್ ಮಾತ್ರ ಅಲ್ವಾ? ಅದು ಬ್ರಿಟಿಷರ್ ಬಿಲ್ಡಿಂಗ್ ಇರಬೇಕು ಕಿರಣ್. ಯಾಕಂದ್ರೆ ಹೇಳೋ ಸಿಡ್ನಿ ಬಂದ್ಬಿಟ್ಟು ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇನ್ ಆಸ್ಟ್ರೇಲಿಯಾ ಅಲ್ವಾ. ಹಳೇದೆಲ್ಲ ಇನ್ನೂ ಉಳಿಸ್ಕೊಂಡವ್ರೆ. ಇಲ್ಲಿ ಜಾಸ್ತಿ ಒನ್ ವೇಗಳು ಜಾಸ್ತಿ ಕಿರಣ್. ಇಲ್ಲಿ ನೋಡು, ಒನ್ ವೇ ರೋಡ್ಗಳು ಜಾಸ್ತಿ ಇದಾವೆ ಅಲ್ವಾ. ಇದು ಯಾವುದೋ ಹೈ ಸ್ಟ್ರೀಟ್ ಆಶಾ, ಇದು ಫುಲ್ಲು ಮೇನ್ ಸೂಪರ್ ಆಗಿದೆ. ಹೆಂಗೆ ಹೋಗ್ಬೇಕು ಆಶಾ ಇವಾಗ? ಆ ಕಡೆಗೆ ಪೊಲಾಮ, ಈ ಕಡೆಗೆ ಪೊಲಾಮ ಇರಪ್ಪ ರೆಡ್ಡು. ಆಶಾ ನೀರು ತೊಗೊಳಕ್ಕೆ ಓಡೋಗ್ತಾಳೆ. ಆ್ಯಕ್ಚುಲಿ ಇಲ್ಲಿ ನೀರುಗಳು ತುಂಬ ಜಾಸ್ತಿ ಇದ್ರು. 250-300 ರೂಪಾಯಿ 1 ಲೀಟ್ರ್ ಬಾಟ್ಲು. ಎಷ್ಟು ಆಶಾ ನೀರು? $3.25 ಕಿರಣ್. $3.25 ಅಂದರೆ 175 ರೂಪಾಯಿ. ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಡಾಕ್ ಏರಿಯಾಗೆ ಹೋಗ್ತೀವಿ. ಫೇಮಸ್ ಡಾಕ್ ಏರಿಯಾ ಅದು, ಡಾರ್ಲಿಂಗ್ ಹಾರ್ಬರ್. ನಾವಿವಾಗ ಬಂದಿರೋದು ಡಾರ್ಲಿಂಗ್ ಹಾರ್ಬರ್ ಅಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಏರಿಯಾಲಿದ್ದೀವಿ ನಾವೀಗ. ಎಂತ ಗೊತ್ತಾ, ಹಂಗೆ ತಿರುಗಿಸ್ತೀವಿ ನೋಡಿ, ಕಾಣಿಸ್ತಾ ಇದೆಯಾ ನಿಮ್ಗಲ್ಲಿ? ಹೆಂಗಿದೆ ನೋಡಿ ವ್ಯೂ. ಇದು ಫುಲ್ಲು ಡಾರ್ಲಿಂಗ್ ಪಾರ್ಕ್. ಇದು ಡಾರ್ಲಿಂಗ್ ಪಾರ್ಕು, ಡಾರ್ಲಿಂಗ್ ಹಾರ್ಬರು, ಡಾರ್ಲಿಂಗ್ ಬ್ರಿಡ್ಜು. ಹಿಂಗೂ ವ್ಯೂ, ಇಲ್ಲೂ ವ್ಯೂ, ಹಿಂಗೂ ವ್ಯೂ. ಹಂಗೋದ್ರೆ ಫುಲ್ ಓಪನ್ ಆಗುತ್ತೆ ಅಷ್ಟೇ ಓಷನ್ ಕಡೆ. ಅಲ್ಲಿ ಮುಂದೆ ಹೋಗೋಣ. ಇದಕ್ಕೇಂತ ಗೊತ್ತಾ ಡಾರ್ಲಿಂಗ್ ಹಾರ್ಬರ್ ಅಂತಾರೆ? ಇಡೀ ಸಿಡ್ನಿಯಲ್ಲೇ ಮೋಸ್ಟ್ ರಿಚೆಸ್ಟ್ ಪೀಪಲ್ ಇರೋದು ಇದೇ ಜಾಗದಲ್ಲಿ. ಇಲ್ಲೊಂದು ಮನೆ ಬಾಡಿಗೆ ತೊಗೊಳಕ್ಕೆ ಎಂತಕಾರ ಆಗಲಿ ಲಕ್ಷಾಂತರ ರೂಪಾಯಿ ತೊಗೊಬೇಕು. ಎಂದು ಗೊತ್ತಾ, ಇಲ್ಲಿ ನೋಡಿ ಈ ಥರ ವ್ಯೂಸು. ಹಂಗೆ ಮುಂದೆ ಹೋದರೆ ಓಷನ್ ವ್ಯೂ. ನಾನು ಹಿಂದ್ಗಡೆ ತಿರುಗಿದ್ರು ಸ್ಕೈ ಸ್ಕೇಪರ್ ವ್ಯೂ ನೋಡಿ. ಎಲ್ಲೇ ತಿರುಗಿದ್ರು ಬರೀ ವ್ಯೂಸ್ 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 ವ್ಯೂಸ್. ಅಷ್ಟು ಅಮೇಝಿಂಗ್ ಜಾಗದಲ್ಲಿ ಜನಗಳು ಇರಬೇಕು ಅಂದರೆ ಎಷ್ಟು ಲಕ್ಷ ಖರ್ಚು ಮಾಡಿರಬೇಕು. ಕಿರಣ್ ಏನು ಗೊತ್ತಾ, ಇಲ್ಲೆಲ್ಲರೂ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ, ಅಲ್ಲಿ ಕ್ರೂಸು, ಅಲ್ಲಿ ಚಿಕ್ಕದು ಇದು ಯಾಚ್, ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು. ಅಂದ್ರೆ ಐರ್ ಮಾಡ್ಕೊಂಡ್ಬಿಡ್ತಾರೆ ಅನ್ಸ್ತಾ ಚಿನ್ನು. ಓಕೆ, ಅದೇ ಹೇಳಿಲ್ವಾ, ಇದು ಎಕ್ಸ್ಪೆನ್ಸಿವ್. ಆ ಥರದ್ದು ಒಂದು ಸರಿ ಹೈರ್ ಮಾಡೋಕ್ಕೆ ಒಬ್ರಿಗೆ ಆ ಥರ ಯಾಚು ಆಲ್ಮೋಸ್ಟ್ ಒಂದು 40,000-50,000 ರೂಪಾಯಿ ಒಂದು ದಿನ ಫುಲ್ಲು. ಎಂತ ಗೊತ್ತಾ ಆಶಾ, ವ್ಯೂಗೆ. ಓ ಹಾರ್ಬರ್, ಡಾರ್ಲಿಂಗ್ ಹಾರ್ಬರ್ ಯಾ. ಹಿಂಗೆ ವ್ಯೂ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು. ಊಟ ಒಬ್ರು ಮಾಡಲ್ಲ ಚಿನ್ನು ಅಲ್ವಾ, ಎಣ್ಣೆ ಹೊಡಿಯೋರು ಅಷ್ಟೇ. ಸುಮ್ಮನೆ ತಿರ್ಗಾಡ್ತಾರೆ ಜನ ಆ ಕಡೆಯಿಂದ ಈ ಕಡೆ. ಮೆನು ನೋಡೋಣ ಎಷ್ಟಿದೆ ಅಂತ. ಹೆಂಗೆ ಗೊತ್ತಾ, ಹಿಂಗೆ ಸೈಡಲ್ಲಿ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡು ಹಿಂಗೆ ವ್ಯೂ ನೋಡೋದು. ಎಷ್ಟಿದೆ ಆಶಾ ಪ್ರೈಸ್ ಎಲ್ಲ? ಬರ್ಗರ್ 2,000 ಇದೆ ಬರ್ಗರು. ಫಿಶ್ ಅಂಡ್ ಚಿಪ್ಸ್ 2,000. ಪರವಾಗಿಲ್ಲ ಕಣ, ಅಷ್ಟೊಂದು ಜಾಸ್ತಿ ಇಲ್ಲ. ಅದು ಜಾಸ್ತಿನೇ, ಅದು ಅಷ್ಟೊಂದು ಜಾಸ್ತಿ ಇಲ್ಲ. ಓಕೆ ಅನ್ಬೋದು. ಓಹೋ ಆಶಾ, ಇಲ್ಲೆಲ್ಲ 40, 80, 90 ಸೀ ಫುಡ್ಡು. ಅದು ಯಾವುದೋ ಫಸ್ಟ್ ಮಾತ್ರ ಬಿಯರ್ ಪ್ರೈಸ್ ನೋಡಿದೆ ನೀನು ಅಷ್ಟೇ. ಏನು ಇಷ್ಟೊಂದು ಹಾಕ್ಬಿಟ್ಟಿದ್ರೆ ಚಿನ್ನು. ಆಶಾ ಬರೀ ಚಿಪ್ಸ್ ಪ್ರೈಸ್ ನೋಡ್ಬಿಟ್ಟು ಕಮ್ಮಿ ಇದೆ ಅಂತ ಹೇಳಿದ್ಲು. ಈ ಪೋರ್ಟ್ ಸಿಟಿಗಳಲ್ಲಿ ಏನಂದರೆ ತುಂಬ ಡೌನ್ ಇಳಿಬೇಕು, ಅಪ್ಪತ್ಬೇಕು ಗುರು. ಪೋರ್ಟ್ಗೆ ಹೋಗಿದ್ವಾ, ಸಖತ್ ಒಂದು 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೊಂಬಂದ್ವಿ. ಫುಲ್ ಹಿಂಗೆ ಅಪ್ಪಲ್ಲೇ ಹಿಡ್ಕೊಂಬಂದ್ವಿ. ಲೈಟ್ ಎಲ್ಲ ಹಾಕಿ. ರೋಡು ಯಾವುದು ಗೊತ್ತಿಲ್ಲಪ್ಪ. ಆಮೇಲೆ ಹಿಂಗೆ ಎಲ್ಲ ಓಡಾಡ್ತಿದ್ವಿ ಚಿನ್ನು, ಗೊತ್ತಾಯ್ತಲ್ಲ ಅಷ್ಟೇ ನಮಗೆ. ಅಲ್ಲಿ ಟೀ ಆಶಾ, ಟ್ರಾಮು ಅಶೋ. ಒಪೆರಾ ಹೌಸ್ಗೆ ಫುಲ್ ಲೈಟ್ ಹಾಕಿರ್ತಾರೆ ಅಂದ್ಕೊಂಡೆ ನಾನು, ಏನೂ ಹಾಕಿಲ್ಲ. ಒಂದು ಸಿಟಿಗೆ ಬಂದಮೇಲೆ ಅದ್ರ ನೈಟ್ ಲೈಫ್ ನೋಡಬೇಕು, ಡೇ ಲೈಫ್ ನೋಡಬೇಕು. ಒಪೆರಾ ಹೌಸ್ ದೂರ ಇದೆ, ಬಟ್ ಇದೇನು ನಡ್ಕೊಂಡು ಹೋಗ್ತಿದ್ವಲ್ಲ ಫುಲ್ ವೈಬ್ ಆಗಿದೆ. ಆ್ಯಕ್ಚುಲಿ ಜನ ಬಂದು ಚಿಲ್ಔಟ್ ಮಾಡ್ತಾರೆ ಈವ್ನಿಂಗ್ನ. ಬೆಳಗ್ಗೆ ನೋಡಿದಾಗಲೇ ಒಂಥರ ಆಯ್ತಲ್ವಾ. ಇವಾಗ ನೋಡಿ ಹೆಂಗಿದೆ ಆಶಾ. ನಾನು ಏನೋ ಅಂದ್ಕೊಂಡಿದ್ದೆ ಗುರು, ಆದರೆ ಒಂಥರ ಮೋಸ್ಟ್ಲಿ ಆಶಾ ದೂರದಿಂದ ನೋಡಿದ್ರೆ ಒಂಥರ ವೈಟ್ ಕಾಣಿಸುತ್ತೇನೋ. ಹಾಂ, ನಮಗೆ ಹತ್ತಿರದಿಂದ ಹಿಂಗೆ ಕಾಣಿಸ್ತಾ ಇದೆ. ಒಪೆರಾ ಹೌಸಾ, ಹಿಂಗೆ ತಿರುಗಿದ್ರೆ ಏನಾಶಾ ಇದು? ಹಾರ್ಬರ್ ಬ್ರಿಡ್ಜ್. ಹಂಗೆ ಹಿಂಗೆ ತಿರುಗಿದ್ರೆ ಅಲ್ಲಿ ನಿಮಗೆ ನೋಡಿ ಕಾಣಿಸ್ತಾ ಇರೋದು ಫುಲ್ಲು ಸಿಟಿ ವ್ಯೂ. ಫುಲ್ಲು
ಆಶಾ ಟೈಮ್ ರಾತ್ರಿ 10:30 ಆಯಿತು. ಎಷ್ಟು ಜನ ಅವ್ರು ನೋಡೋ ಆಶಾ. ಆ್ಯಕ್ಚುಲಿ ನಾವು ಟ್ರೈನ್ ಸ್ಟೇಷನ್ ಇಳಿದ ತಕ್ಷಣ ಏನು ಜನನೇ ಇಲ್ಲ, ವೈಬೇ ಇಲ್ಲ ಅಂದ್ಕೊಂಡ್ವಿ. ಬರ್ತಾ ಬರ್ತಾ ಫುಲ್ ಪ್ಯಾಕ್ಡ್ ಕೂತ್ಕೊಳಕ್ಕೆ ಜಾಗ ಇಲ್ಲ. ಲೈವ್ ಮ್ಯೂಸಿಕ್ ಬೇರೆ, ಎಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಗುರು. ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಊಟ ಗೀಟ ತಿನ್ಕೊಂಡು ಆರಾಮಾಗಿ ಅವರೇ ಜನ. ಪರವಾಗಿಲ್ಲ. ನೈಟ್ ಲೈಫ್ ಚೆನ್ನಾಗಿದೆ. ಸಿಡ್ನಿಯ ನೈಟ್ ಲೈಫ್ ನಿಜವಾಗ್ಲೂ ಚೆನ್ನಾಗಿದೆ. ಯಪ್ಪ, ಇಡೀ ಆಸ್ಟ್ರೇಲಿಯಾಲಿರೋ ಟೂರಿಸ್ಟ್ಗಳೆಲ್ಲ ಒಪೆರಾ ಹೌಸಲ್ಲೇ ಇದ್ದಾರೆ ಆಶಾ, ನೈಟ್ ವ್ಯೂ ನೋಡಿಕೊಂಡು. ಇಲ್ಲ ಅರ್ಧ ಜನ ಇದ್ದಾರೆ, ಡಾರ್ಲಿಂಗ್ ಹಾರ್ಬರ್ದಲ್ಲಿ ಅರ್ಧ ಜನ ಇದ್ದಾರೆ. ಅಲ್ಲಿ ಕುಡಿತಾವ್ರೆ, ಇಲ್ಲೂ ಕುಡಿತಾವ್ರೆ ಎಲ್ಲರೂ. 12 ಗಂಟೆ 1 ಗಂಟೆ ಆದ್ರೂ ಜನಗಳು ಮಲಗಲ್ಲ. ಸಿಟಿ ದಟ್ ನೆವರ್ ಸ್ಲೀಪ್ಸ್ ಆಫ್ ಆಸ್ಟ್ರೇಲಿಯಾ. ಒನ್ ಆಫ್ ದ ಸಿಟಿ ವೈಬ್ರೆಂಟ್ ಆಗಿರೋದು ಇಡೀ ಆಸ್ಟ್ರೇಲಿಯಾಲೇ. ಅದಕ್ಕೆ ಇದು ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದು. ಒಂದಿನಕ್ಕೆ 3 ರಿಂದ 4 ಲಕ್ಷ ಜನ ಬರೋದು. ಓಕೆ ದೆನ್, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಚಿಕ್ಕ ಬಾಟ್ಲಿಗೆ ಎಷ್ಟು? ಅರ್ಧ ಲೀಟ್ರಾ? ಅರ್ಧ ಲೀಟ್ರ್ ಇಲ್ಲ, ಇದು ಅರ್ಧ ಲೀಟರ್ ನೀರಿಗೆ ml ನೀರು. ಅದು ಸೂಪರ್ ಮಾರ್ಕೆಟಲ್ಲಿ 175 ರೂಪಾಯಿ ಗುರು. ಏನು ಗುರು ಇದು? ಆಶಾ, ಇಲ್ಲಿ ಇನ್ನೊಂದು ಏನು ಗೊತ್ತಾ, ನಾವು ಮನೆಗಳಲ್ಲಿ ಟ್ಯಾಪ್ಗಳಲ್ಲಿ ನೀರು ವಾಟರ್ ತುಂಬಿಸ್ಕೊಂಡು ಕುಡಿಬೋದು. ಇದನ್ನು ಖಾಲಿ ಆದಮೇಲೆ ಮನೇಲಿ ಹೋಗ್ಬಿಟ್ಟು ಕಿಚನಲ್ಲಿ ತುಂಬಿಸ್ಕೊಂಬಿಡೋಣ ಹೋಟೆಲಲ್ಲಿ. ಹೆವಿ ಜಾಸ್ತಿ ಅಲ್ವಾ? ಇನ್ನೇನು ಮಾರ್ಕೆಟ್ ಅನ್ಕೊಂಡೆ. 175 ರೂಪಾಯಿ ನೀರಂದರೆ ಬಿಯರೇ ಬರ್ತದೆ ಅಲ್ವಾ? ಹೌದು. ಬನ್ನಿ ಇವತ್ತು ಬಸ್ಸಲ್ಲಿ ಹೋಗೋಣ. ಮೆಜೆಸ್ಟಿಕ್ ಅಂತ ಏರಿಯಾಗೆ ಹೋಗ್ತೀವಿ ಬಸ್ಸಲ್ಲಿ. ಚಿಕ್ಕ ಜಾಗ ಅಲ್ಲ, ಬಗ್ ನೋಡ್ತಾ ಇದ್ದೆ ಅವಳು ಹುಡುಗಿ. ಸೊ ಮೆಜೆಸ್ಟಿಕ್ ಅಂತ ಏರಿಯಾಗೆ ಹೋಗ್ತೀವಿ ನಾವೀಗ. ಓಯ್, ಅಲ್ಲಿ ಯಾರು ಆಡ್ತಾರಲ್ಲ, ನೀನು ಆಡ್ತಾ ಇದೀಯಾ? ಮ್ಯೂಸಿಕ್ ಯಾರ್ದಾರೆ ಆಡೋರು ನಾವಾಗಿರ್ಬೇಕು ಅಷ್ಟೇ. ಸೊ ಇವಾಗ ಹಿಂಗೆ ತಿರ್ಕೊಂಡು ಹಿಂಗೆ ಹೋಗುತ್ತೆ ನಮಗೆ. ಪರವಾಗಿಲ್ಲ ಆಶಾ, ನೀನು ತುಂಬ ಕಿಲಾಡಿ ಇದೆಯಾ. ನಮ್ಮಪ್ಪ ಕಂಡಕ್ಟರ್ ಮಗಳಾಗಿ ಇಷ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ತಿರ್ಗಿಸ್ಕೊಂತೀವಿ ಇವಾಗ. ಒಪೆರಾ ಹೌಸ್ ಕಾಣಿಸ್ತಾ ಇದೆ ಆಶಾ. ಒಪೆರಾ ಹೌಸು, ದೊಡ್ಡ ಕ್ರೂಸು. ಓಕೆ, ನೋಡಿದಲ್ಲ ಸಿಡ್ನಿ ಅಮೇಝಿಂಗ್ ವೈಲ್ಡ್ ಲೈಫ್ನ. ವೈಲ್ಡ್ ಲೈಫ್ ಅಂತ ಯಾವ ವೈಲ್ಡ್ ಚಿನ್ನು? ಫುಲ್ಲು ಪಬ್ಬು ಬಾರ್ ಏರಿಯಾ ಇದು. ಇದೇನಿದು ನಾಯಿ ಮರಿ ಥರ ಕಟ್ಟಾಕೊಂಬಿಟ್ಟವ್ರ ಮಗುಗೆ. ಆಶಾ, ನಾವು ಸ್ಕೈ ವಾಕಲ್ಲಿ ಎಲ್ಲಿದ್ದೀವಿ ಗೊತ್ತಾ? ಅಲ್ಲಿ ಟಾಪಲ್ಲಿ ವೆಸ್ಟ್ ಫೀಲ್ಡ್ ಅಂತ ಇದೆಯಲ್ಲ, ನಾನು ಎಗ್ರಿಬಿಟ್ಟ ಎಸ್ ಮುಟ್ಟಿದೆ. ಆ ಸ್ಕೈ ವಾಕಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದೇ ಆ ಲೆಟರ್ಸ್ನ ಮುಟ್ತಾ ಇದ್ವಿ ನಾವು. ಅದೇನು ಅಂದರೆ ಆಗಿನ ಕಾಲದಲ್ಲಿ ಬಿಲ್ಟ್ ಮಾಡಿದಾಗ ಕ್ರೇನ್ ಇರಲಿಲ್ವಂತೆ. ಹೆಲಿಕಾಪ್ಟ್ರಲ್ಲಿ ತೊಗೊಂಬಂದು ಅದರ ವೆಸ್ಟ್ ಫೀಲ್ಡ್ ಅಂತ ಅದನ್ನು ಲೆಟರ್ಸ್ ಇಟ್ಟರಂತೆ. $5 ಬಿಲಿಯನ್ ಖರ್ಚಾಗಿತ್ತಂತೆ ಅದಕ್ಕೆ. ನೋಡಿದ್ರಲ್ಲ ಅಮೇಝಿಂಗ್ ಸಿಡ್ನಿಯ ನೈಟ್ ಲೈಫ್. ನಿಮಗೆ ಬೆಳಗಿನ ವ್ಯೂ ಆಗಿರ್ಬೋದು ಮತ್ತು ನೈಟ್ ಲೈಫ್ ಆಗಿರ್ಬೋದು ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.